ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡೋದಕ್ಕೆ ಹೊಸ ಪ್ರಾಸೆಸ್ ಬಂದಿದೆ. ಎಸ್ ಫ್ರೆಂಡ್ಸ್, ಇವತ್ತು ಜೂನ್ 10ನೇ ತಾರೀಕು, ಜೂನ್ 30ನೇ ತಾರೀಕು ಒಳಗಾಗಿ ನೀವು ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡಲೇಬೇಕು. ಸೊ ಈ ಹೊಸ ಪ್ರಾಸೆಸ್ ಏನು, ಅಸೆಸ್ಮೆಂಟ್ ಇಯರ್ ಅಲ್ಲಿ ಇರ್ತಕ್ಕಂತಹ ಕನ್ಫ್ಯೂಷನ್ ಏನು, ಪ್ರತಿಯೊಂದನ್ನು ರಿಕ್ವೈರ್ಮೆಂಟ್ಸ್ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಎಸ್ ಫ್ರೆಂಡ್ಸ್, ಈಗ ಫಸ್ಟ್ ಗೆ ಮಾತಾಡೋದಾಯ್ತು ಅಂತಂದ್ರೆ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿತ್ತು, ಜೂನ್ 30ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ನ ನೀಡಲಾಗಿತ್ತು. ಸೊ ಯಾರೆಲ್ಲ ಮಾಡಿಸಿದಿರಿ ಸೂಪರ್ ಫೈನ್, ಯಾರೆಲ್ಲ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಿ, ಇನ್ನ 20 ದಿನ ಇದೆಯಲ್ಲ ಮಾಡ್ಬೋದು ಅಂತ, ಖಂಡಿತವಾಗ್ಲೂ ಈ ಒಂದು ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಮೊದಲು ಆಧಾರ್ ಹಾಗೂ ಪ್ಯಾನ್ ನ ಲಿಂಕ್ ಮಾಡೋದು ಫ್ರೀ ಆಗಿತ್ತು, ಆ ನಂತರ 500 ರೂಪಾಯಿನ ಚಾರ್ಜ್ ಮಾಡಲಾಯ್ತು, ಆ ನಂತರ 1000 ರೂಪಾಯಿ. ಸೊ ನೆಕ್ಸ್ಟ್ ಅಂದ್ರೆ ಜುಲೈ 1ನೇ ತಾರೀಕಿಂದ ಏನು ಒಂದು ಚಾರ್ಜಸ್ ಇರುತ್ತೆ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಸೊ ಈ ಕೂಡಲೇ ಯಾರೆಲ್ಲ ಇನ್ನು ಲಿಂಕ್ ಮಾಡಿಲ್ಲ ಖಂಡಿತವಾಗ್ಲೂ ಲಿಂಕ್ ಮಾಡಿ. ಹಾಗೆ ನಿಮ್ಗೆ ಲಿಂಕ್ ಆಗಿದ್ಯೋ ಇಲ್ವೋ ಅನ್ನೋ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ಫ್ರೀ ಆಗಿ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಲಿಂಕ್ ಆಗಿದ್ಯೋ ಇಲ್ವೋ ಅಂತ. ಸೊ ಆ ಪ್ರಾಸೆಸ್ ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದಲು ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಕೆಲವು ಸಮಸ್ಯೆಗಳಾಗುತ್ತೆ. ಸೊ ಏನು ಆ ಸಮಸ್ಯೆಗಳು ಅಂತ ನೋಡೋದಾಯ್ತು ಅಂತಂದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ, ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆಗುತ್ತೆ. ಸೊ ಪ್ಯಾನ್ ನ ಹಿಡಿದು ಯಾವುದೇ ಒಂದು ಕೆಲಸ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ಆ ಕೆಲಸಗಳನ್ನ ನಾವು ಮಾಡೋದಕ್ಕೆ ಆಗೋದಿಲ್ಲ. ಸೊ ಮೊದಲಿಗೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಿಸೋದಕ್ಕೆ ಆಗೋದಿಲ್ಲ. ಯಾರೆಲ್ಲ ಈಗಾಗಲೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರಿ, ನನ್ಗೆ ಏನ್ ಟೆನ್ಷನ್ ಅಂತ ಹೇಳೋದಾಯ್ತು ಅಂತಂದ್ರೆ, ಬ್ಯಾಂಕ್ ಅಲ್ಲಿ KYC ಮಾಡ್ಬೇಕು ಅಂತ ಹೇಳ್ತಾರೆ, ಅದನ್ನ ನೀವು ಮಾಡೋದಕ್ಕೆ ಆಗೋದಿಲ್ಲ. ಜೊತೆಲಿ ಕ್ರೆಡಿಟ್ ಕಾರ್ಡ್ಸ್ ಏನಿದೆ ಅಥವಾ ಲೋನ್ಸ್ ಏನಿದೆ, ಪ್ರತಿಯೊಂದನ್ನು ಕೂಡ ನಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ ಮೇಲೆ ನಮ್ಗೆ ಅಲ್ಲಿ ನೀಡಲಾಗುತ್ತೆ. ಒಂದು ಸಿಬಿಲ್ ಸ್ಕೋರ್ ಏನಿದೆ, ನಮ್ಮ ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡಿದಾಗಲೇ ನಮ್ಗೆ ಅದು ಸಿಗೋದು. ಓಕೆ, ಇಂಥ ಕಸ್ಟಮರ್ ಇಷ್ಟಿಷ್ಟು ಅಮೌಂಟ್ ಪೇ ಮಾಡ್ತಾ ಇದ್ದಾರೆ ಅಥವಾ ಇಷ್ಟು ಕ್ರೆಡಿಟ್ ಅಲ್ಲಿ ಇದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಸಾಲ ಸಿಗೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ಜೊತೆಲಿ ಹೈಯರ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ಸ್ ನಾವು ಹಾಕಬೇಕಾದ್ರೆ ಅಮೌಂಟ್ಸ್ ನ ಅಥವಾ ತೆಕ್ಕೊಳ್ಬೇಕಾದ್ರೆ ಕೂಡ ಕೆಲವೊಮ್ಮೆ ನಮಗೆ ಪ್ಯಾನ್ ಕಾರ್ಡ್ ನ ಕೇಳಲಾಗುತ್ತೆ. ಪ್ಯಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಈ ಕೆಲಸಗಳು ಕೂಡ ಅಲ್ಲಿ ನಿಂತೋಗುತ್ತೆ. ಜೊತೆಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಿ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದಕ್ಕಾಗೋದಿಲ್ಲ, ಡಿಮ್ಯಾಟ್ ಅಕೌಂಟ್ ಕೂಡ ಓಪನ್ ಮಾಡಿಸೋದಕ್ಕಾಗೋದಿಲ್ಲ. ಸೊ ಈ ರೀತಿ ಒಂದಷ್ಟು ಲಿಸ್ಟ್ ಅಲ್ಲಿ ಇರುವಂತಹ ಕೆಲಸಗಳು ನಿಂತೋಗುತ್ತೆ. ಸೊ ಖಂಡಿತವಾಗ್ಲೂ ಸರ್ಕಾರ ಕೊಟ್ಟಿರುವಂತಹ ಒಂದು ಆಪ್ಷನ್ ನಾವು ಯೂಸ್ ಮಾಡ್ಕೊಂಡ್ರೆ ಬಹಳ ಸೇಫ್ ಆಗಿರ್ತೀವಿ. ಸೊ ಜೂನ್ 30 ಲಾಸ್ಟ್ ಡೇಟ್ ಆಗಿದೆ. ಇದರಲ್ಲಿ ಹೊಸ ಒಂದು ಪ್ರಾಸೆಸ್ ಇದೆ, ಅಂದ್ರೆ ಕೇವಲ ಒಂದು ಸೆಗ್ಮೆಂಟ್, ಅದು ಅಸೆಸ್ಮೆಂಟ್ ಇಯರ್ ಅನ್ನೋದು. ಇಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು. ಸೊ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಈಗ ತೋರಿಸ್ತೀನಿ ಆಧಾರ್ ಹಾಗೂ ಪ್ಯಾನ್ ಲಿಂಕ್ ಆಗಿದ್ಯೋ ಇಲ್ವೋ ಅಂತ. ಸೊ ಮೊದಲಿಗೆ ನಾವು ಗೂಗಲ್ ಕ್ರೋಮ್ ಓಪನ್ ಮಾಡಿ incometax.gov.in ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಈ ವೆಬ್ಸೈಟ್ ಓಪನ್ ಆದಾಗ ನಿಮ್ಗೆ ಇಲ್ಲಿ 2 ಆಪ್ಷನ್ ಸಿಗುತ್ತೆ, ಲಿಂಕ್ ಆಧಾರ್ ಸ್ಟೇಟಸ್ ಹಾಗೂ ಲಿಂಕ್ ಆಧಾರ್ ಅಂತ. ಸೊ ಮೊದಲಿಗೆ ನಮ್ಮ ಆಧಾರ್ ಪ್ಯಾನ್ಗೆ ಲಿಂಕ್ ಆಗಿದ್ಯೋ ಇಲ್ವೋ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಸೊ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಹಾಗೂ ಆಧಾರ್ ನಂಬರ್ನ ಹಾಕಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಈಗ ಆಲ್ರೆಡಿ ಪ್ಯಾನ್ ನಂಬರ್ಗೆ ಲಿಂಕ್ ಆಗಿದೆ ಅಂತಂದ್ರೆ ಯುವರ್ ಪ್ಯಾನ್ ಇಸ್ ಆಲ್ರೆಡಿ ಲಿಂಕ್ ಟು ದ ಗಿವನ್ ಆಧಾರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಓಕೆ ನನ್ನ ಆಧಾರ್ ಪ್ಯಾನ್ಗೆ ಲಿಂಕ್ ಆಗಿದೆ ಅಂತ. ಇಲ್ಲಿ ಯಾವುದೇ ರೀತಿಯಾದಂತಹ ಅಮೌಂಟ್ ನ ಕಟ್ಟುವಂತಹ ನೆಸೆಸಿಟಿ ಇಲ್ಲ. ಬಟ್ ಎಸ್, ಅಕಸ್ಮಾತ್ ಲಿಂಕ್ ಆಗಿಲ್ಲ ಅಂತಂದ್ರೆ ಕ್ಲಿಕ್ ಹಿಯರ್ ಟು ಲಿಂಕ್ ಯೋರ್ ಆಧಾರ್ ಟು ಪ್ಯಾನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಆ ಪ್ರಾಕ್ಟಿಕಲ್ ಆಗಿ ನನಗೆ ತೋರಿಸ್ತಾ ಹೋಗ್ತೀನಿ ಒಬ್ಬರ ಪ್ಯಾನ್ ಹಾಗೂ ಆಧಾರ್ನ ಲಿಂಕ್ ಮಾಡ್ತಾ ಇವಾಗ. ಹಾಗೆ ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಅಲ್ಲಿ ಇರ್ತಕ್ಕಂತಹ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, 2 ಮ್ಯಾಚ್ ಆಗಬೇಕು. ಅಕಸ್ಮಾತ್ ಮಿಸ್ ಮ್ಯಾಚ್ ಇತ್ತು ಅಂತಂದ್ರೆ ಈ ಪ್ರಾಸೆಸ್ ನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅಮೌಂಟ್ ಡಿಡಕ್ಟ್ ಆಗುತ್ತೆ ಬಟ್ ಲಿಂಕಿಂಗ್ ಆಗೋದಿಲ್ಲ. ಸೊ ಆಧಾರ್ ಅಲ್ಲಿ ಕರೆಕ್ಷನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗಿರ್ತಕ್ಕಂತಹ ಒಂದು ಟೈಮ್ಗೆ. ಪ್ಯಾನ್ ಕಾರ್ಡ್ ಅಲ್ಲಿ ನೀವು ಈಸಿಯಾಗಿ ಮಾಡಿಸಬಹುದು. ಸೊ ಪ್ರಾಪರ್ ಆಗಿ ಆ ಒಂದು ಚೇಂಜಸ್ ನ ಮಾಡಿಸಿ ನಂತರ ನೀವು ಈ ಲಿಂಕಿಂಗ್ ಪ್ರಾಸೆಸ್ ನ ಮಾಡ್ಕೊಳ್ಳಿ. ಸೊ ಮತ್ತೊಮ್ಮೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಅಂತ, ಯಾರ ಒಂದು ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಆಗಿರ್ಲಿಲ್ಲ, ಆ ಒಂದು ನಂಬರ್ನ ನಾನು ತಗೊಂಡು ಈಗ ಈ ಪ್ರಾಸೆಸ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಪೇಮೆಂಟ್ ಕೂಡ ಮಾಡ್ತೀನಿ ನಿಮ್ಮ ಮುಂದೆನೆ ಈಗ. ಸೊ ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ಯಾನ್ ನಂಬರ್ನ ಹಾಕಬೇಕಾಗತ್ತೆ. ನಾವು ಪ್ಯಾನ್ ನಂಬರ್ನ ಹಾಕೊಳ್ಳೋಣ, ಆಧಾರ್ ನಂಬರ್ನ ಎಂಟರ್ ಮಾಡಿ. ಸೊ ನಾನೀಗ ಪ್ಯಾನ್ ನಂಬರ್ ಹಾಗೂ ಆಧಾರ್ ನಂಬರ್ನ ಹಾಕಿದ್ದೀನಿ. ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಸೊ ಇಲ್ಲಿ ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಪಾಪ್ಅಪ್ ನೋಟಿಫಿಕೇಶನ್ ಬರುತ್ತೆ. ಇಫ್ ದ ಪೇಮೆಂಟ್ ಇಸ್ ನಾಟ್ ಡನ್ ಫಾರ್ ಆಧಾರ್ ಪ್ಯಾನ್ ಲಿಂಕಿಂಗ್ ಕೈಂಡ್ಲಿ ಕಂಪ್ಲೀಟ್ ದ ಪೆನಾಲ್ಟಿ ಪೇಮೆಂಟ್ ಆಫ್ ₹1000 ಥ್ರೂ ಇ-ಪೇ ಟ್ಯಾಕ್ಸ್ ಆನ್ ಇ-ಫೈಲಿಂಗ್ ಪೋರ್ಟಲ್ ಅಂತಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಅದರ್ ರೆಸಿಪ್ಟ್ ಸೆಕ್ಷನ್ ಅಲ್ಲಿ ಏನು 500 ಅಂತ ಇರುತ್ತೆ ಅಲ್ಲಿ ನೀವು ಇಲ್ಲಿ ಕಟ್ಟಬೇಕಾಗತ್ತೆ ಅಂತಿದೆ. ಸೊ ಕಂಟಿನ್ಯೂ ಟು ಪೇ ಥ್ರೂ ಇ-ಪೇ ಟ್ಯಾಕ್ಸ್ ಅಂತ ಕೊಡೋಣ. ಸೊ ಮತ್ತೆ ಪ್ಯಾನ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಎಂಟರ್ ಮಾಡಿ ನಿಮ್ಮ ಪ್ಯಾನ್ ನಂಬರ್ನ. ಈಗ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಫೋನ್ ನಂಬರಲ್ಲಿ ಯೂಶಲಿ ನಾವು ಯಾವ ನಂಬರ್ನ ಹಾಕ್ತೀವಿ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ನ ಹಾಕಬೇಕು. ಸೊ ದಟ್ ನಮಗೆ OTP ಬರುತ್ತೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು ಹಾಕಿರುವಂತಹ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನ್ಗೆ ಒಂದು OTP ಹೋಗಿರುತ್ತೆ. ಆ OTPನ ನೀವೀಗ ಎಂಟರ್ ಮಾಡಬೇಕಾಗತ್ತೆ. ಓಕೆ, ನಾನೀಗ OTP ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಸಕ್ಸಸ್ಫುಲಿ ವೆರಿಫೈಡ್ ಥ್ರೂ ಮೊಬೈಲ್ OTP ಅಂತಿದೆ. ಕ್ಲಿಕ್ ಕಂಟಿನ್ಯೂ ಟು ಮೇಕ್ ಅ ನ್ಯೂ ಪೇಮೆಂಟ್ ಅಂತಿದೆ. ಅಂದರೆ ನಿಮ್ಮ ಒಂದು ವೆರಿಫಿಕೇಶನ್ ಈಗ ಆಲ್ರೆಡಿ ಆಗಿದೆ. ಸೊ ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡ್ತೀರಿ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ 4 ಡಿವಿಷನ್ಸ್ ಕಾಣಿಸುತ್ತೆ ನಿಮಗೆ. ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಡಿಮ್ಯಾಂಡ್ ಪೇಮೆಂಟ್ ಆಸ್ ರೆಗ್ಯುಲರ್ ಅಸೆಸ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಈಕ್ವಲೈಸೇಷನ್ ಆಗಿರ್ಬೋದು, ಅಥವಾ ಫೀ ಅಥವಾ ಅದರ್ ಪೇಮೆಂಟ್ಸ್ ಇರ್ಬೋದು. ಸೊ ನಾವು ಇಲ್ಲಿ ಪೇಮೆಂಟ್ನ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಇದು ಬಹಳ ಹುಷಾರಾಗಿ ಮಾಡುವಂತಹ ಪ್ರಾಸೆಸ್. ಸೊ ನೀವು ಸರಿಯಾಗಿ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಕಟ್ಟುವಂತಹ ₹1000 ಲಾಸ್ ಮಾಡ್ಕೊಳ್ತೀರಿ. ಸೊ ಗಮನ ಇಟ್ಟು ನೋಡ್ಕೊಳ್ಳಿ. ಈಗ ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಂತಿದೆ. ಯೂಶುವಲಿ ಅಸೆಸ್ಮೆಂಟ್ ಇಯರ್ ಬಂದು ಫಿನಾನ್ಷಿಯಲ್ ಇಯರ್ಗೆ 1 ಇಯರ್ ಅಹೆಡ್ ಆಗಿರುತ್ತೆ. ಅಂದರೆ ಈಗ ನಮ್ಮ ಫಿನಾನ್ಷಿಯಲ್ ಇಯರ್ 2023 ಹಾಗೂ 24 ಅಂತಂದರೆ ನಮ್ಮ ಅಸೆಸ್ಮೆಂಟ್ ಇಯರ್ ಬಂದು 24 ಹಾಗೂ 25 ಆಗುತ್ತೆ. ಸೊ ನಾನೀಗ ಅಸೆಸ್ಮೆಂಟ್ ಇಯರ್ನ 24-25 ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಫಿನಾನ್ಷಿಯಲ್ ಇಯರ್ ಅಲ್ಲಿ ಆಟೋ ಸೆಲೆಕ್ಟ್ ಆಗುತ್ತೆ 2023 ಹಾಗೂ 24 ಅಂತ. ಹಾಗೆ ಇಲ್ಲಿ ನೋಡಿ ಮೈನರ್ ಹೆಡ್ ಕ್ಯಾಟಗರಿಲಿ ಟೈಪ್ ಪೇಮೆಂಟ್ ಏನಿದೆ ಅಂತಿದೆ. ಸೊ ನಾವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗ್ ಪಾಪ್ಅಪ್ ನೋಟಿಫಿಕೇಶನ್ ಅಲ್ಲಿ ಅದರ್ ರೆಸಿಪ್ಟ್ಸ್ 500 ಅಂತಿತ್ತು, ಇಫ್ ಯು ರಿಮೆಂಬರ್. ಸೊ ಆ ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಎರಡು ಇಲ್ಲಿ ಬಹಳ ಮೇಜರ್ ಸ್ಟೆಪ್. ಅಸೆಸ್ಮೆಂಟ್ ಇಯರ್ ಹಾಗೂ ಅದರ್ ರೆಸಿಪ್ಟ್ಸ್ 500 ಈ ಸೆಕ್ಷನ್ ನಲ್ಲೇ ನಿಮ್ಮ ಪೇಮೆಂಟ್ ಆಗಬೇಕು. ನೀವು ಬೇರೆ ಯಾವುದೋ ಸೆಕ್ಷನ್ ಅಲ್ಲಿ ಪೇಮೆಂಟ್ ಮಾಡಿದ್ರಿ ಅಂತಂದ್ರೆ ನೀವು ಕಟ್ಟುವಂತಹ ₹1000 ಖಂಡಿತವಾಗ್ಲೂ ಅಲ್ಲಿ ಸೇರುತ್ತೋ ಇಲ್ವೋ, ಯಾವ ಒಂದು ಪಾಯಿಂಟ್ಗೆ ಕನ್ಸಿಡರ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಸೊ ಪ್ರಾಪರ್ ಆಗಿ ಈ ಒಂದು ಪ್ರಾಸೆಸ್ನ ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲು ಎಲ್ಲ ಮ್ಯಾನ್ಯುಯಲಿ ನಾವು ಹಾಕಬೇಕಿತ್ತು, ಬಟ್ ಈಗ ಆಟೋಮೆಟಿಕಲಿ ಪ್ರತಿಯೊಂದು ಫೆಚ್ ಆಗಿರೋದ್ರಿಂದ ನೀವು ಇಲ್ಲಿ ನೋಡ್ಬೋದು ಅದರ್ಸ್ ಅನ್ನೋ ಸೆಕ್ಷನ್ ಅಲ್ಲಿ ₹1000 ಆಟೋ ಫೆಚ್ ಆಗಿದೆ. ಸೊ ನಾವಿಲ್ಲಿ ಪೇಮೆಂಟ್ಗೆ ಕಂಟಿನ್ಯೂ ಕೊಡೋಣ. ಸೊ ಈಗ ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತಿದೆ. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಪೇಡ್ ದ ಬ್ಯಾಂಕ್ ಕೌಂಟರ್, RTGS, ಪೇಮೆಂಟ್ ಗೇಟ್ವೇ, ನೀವು ಯಾವ ಆಪ್ಷನ್ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಏನು ಆಪ್ಷನ್ಸ್ ಇದೆ. ಸೊ ನನ್ನ HDFC ಬ್ಯಾಂಕ್ ಆಗಿರೋದ್ರಿಂದ ನಾನು ನನ್ನ HDFC ಬ್ಯಾಂಕನ್ನು ಚೂಸ್ ಮಾಡ್ತೀನಿ. ಈಗ ಇಲ್ಲಿ ಓಕೆ ಪೇಮೆಂಟ್ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಅಸೆಸ್ಮೆಂಟ್ ಇಯರ್ ಇದೆ, ಕರೆಕ್ಟ್ ಆಗಿದೆ. ಫಿನಾನ್ಷಿಯಲ್ ಇಯರ್ ಕರೆಕ್ಟ್ ಆಗಿದೆ. ಟ್ಯಾಕ್ಸ್ ಅಪ್ಲಿಕೇಬಲ್ ಮೇಜರ್ ಹೆಡ್ ಕ್ಯಾಟಗರಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅದರ್ ದನ್ ಕಂಪ್ನೀಸ್ ಅಲ್ಲಿ ಇದೆ. ಮೈನರ್ ಹೆಡ್ ಅಲ್ಲಿ ಅಂಡರ್ ಅದರ್ ರೆಸಿಪ್ಟ್ಸ್ ಇದೆ 500. ಸೊ ಖಂಡಿತವಾಗ್ಲೂ ನಮ್ಮ ಪ್ರತಿಯೊಂದು ಡೀಟೇಲ್ಸ್ ಏನು ನಾನು ಹೇಳಿದ್ದೆ ಮ್ಯಾಚ್ ಮಾಡ್ಕೊಳ್ಳೋದು. ಈ ಪ್ರಾಸೆಸ್ ವರ್ಗು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು, ಯಾಕಂದ್ರೆ ಇನ್ನೂ ನಾವು ಪೇಮೆಂಟ್ನ ಕಟ್ಟಿಲ್ಲ. ಸೊ ಈ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತಂದ ಮೇಲೆ ಸ್ಕ್ರಾಲ್ ಡೌನ್ ಮಾಡಿ ಪೇ ನೌ ಅಥವಾ ಪೇ ಲೇಟರ್ ಅಂತಿದೆ. ಸೊ ನಾವು ಪೇ ನೌ ಅಂತ ಕೊಡೋಣ. ಪೇ ನೌ ಕೊಟ್ಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರತಿಯೊಂದು ಬರುತ್ತೆ. ನೀವು ಇದನ್ನು ಓದ್ಬೋದು. ಓದಿ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟು ಕಂಟಿನ್ಯೂ ಕೊಡಿ. ಈಗ ನೀವು ಅಕಸ್ಮಾತ್ UPI ಚೂಸ್ ಮಾಡಿದ್ರೆ ಅಥವಾ ನೀವು ಬೇರೆ ಯಾವ ಬ್ಯಾಂಕ್ದೇ ಒಂದು ಪೇಮೆಂಟ್ ಗೇಟ್ವೇ ಚೂಸ್ ಮಾಡಿದ್ರೆ ನಿಮಗೆ ಆ ಒಂದು ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಯಾವತ್ತು ಬ್ಯಾಕ್ ಬರಬೇಡಿ, ಸರ್ವರ್ ಇಶ್ಯೂಸ್ ಇದ್ದಾಗ ಕೆಲವೊಂದು ಸಲ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾನು ಕೂಡ ಈಗ ನನ್ನ HDFC ಬ್ಯಾಂಕ್ ಪೇಜ್ ಓಪನ್ ಆಗೋವರೆಗೂ ವೇಟ್ ಮಾಡ್ತೀನಿ. ಇಲ್ಲಿ ನೋಡಿ ಆಪ್ಷನ್ ಇದೆ ರಿಟೇಲ್ ಯೂಸರ್ಸ್ ಪೇ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಅಂತ. ಸೊ ಕ್ಲಿಕ್ ಹಿಯರ್ ಅನ್ನೋ ಆಪ್ಷನ್ ಮೇಲೆ ಕೊಡ್ತೀನಿ. ಎಸ್, ಈಗ ನನ್ನ ನೆಟ್ ಬ್ಯಾಂಕಿಂಗ್ ಪೇಜ್ ಓಪನ್ ಆಗಿದೆ. ನಾನು ನನ್ನ ಕಸ್ಟಮರ್ ID ಹಾಕೊಳ್ತಾ ಇದ್ದೀನಿ. ಈಗ ಪಾಸ್ವರ್ಡ್ ಹಾಕಬೇಕಾಗತ್ತೆ. ಸೊ ಲಾಗಿನ್. ಎಸ್, ಈಗ ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ಯಾವ ಅಕೌಂಟಿಂದ ಕಟ್ ಆಗಬೇಕು ಅಂತ ಕೇಳುತ್ತೆ. ಸೊ ನಾನು ನನ್ನ ಅಕೌಂಟನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ID ಇದೆ, ಪ್ಯಾನ್ ನಂಬರ್ ಇದೆ, ಯಾವ ಪ್ಯಾನ್ ನಂಬರ್ಗೋಸ್ಕರ ನಾನು ಕಟ್ತಾ ಇದ್ದೀನಿ ಅನ್ನೋದು ಕೂಡ ಇಲ್ಲಿದೆ. ಅಸೆಸ್ಮೆಂಟ್ ಇಯರ್ ಇದೆ, ಅದು ಮೈನರ್ ಹೆಡ್ ಕ್ಯಾಟಗರಿ ಇದ್ದಿದೆ, ಹಾಗೆ ಟೋಟಲ್ ಅಮೌಂಟ್ ಎಷ್ಟು ಕಟ್ತಾ ಇದ್ದೀವಿ ಇದೆ. ಸೊ ಕನ್ಫರ್ಮ್ ಕೊಡ್ತೀನಿ, ಅಂದರೆ ನನ್ನ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ. ಸೊ ಈಗ ನನ್ನ ಬ್ಯಾಂಕಿಂಗ್ ನಂಬರ್ಗೆ 1 ಟೈಮ್ ಪಾಸ್ವರ್ಡ್ ಹೋಗಿದೆ, ಅದನ್ನು ನಾನು ಹಾಕೊಳ್ತೀನಿ. ಸೊ ಪಾಸ್ವರ್ಡ್ ಹಾಕಿದ ತಕ್ಷಣ
ನೀವಿಲ್ಲಿ ನೋಡ್ಬೋದು ದ ಚಲಾನ್ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಪ್ರತಿಯೊಂದು ಡೀಟೇಲ್ಸ್ ಇದೆ, ಇಲ್ಲಿ ಹೆಸರಿದೆ, ಅಸೆಸ್ಮೆಂಟ್ ಇಯರ್ ಇದೆ, ಅಮೌಂಟ್ ಎಷ್ಟು ಕಟ್ಟಿದೀವಿ ಎಲ್ಲವನ್ನ ನೀವಿಲ್ಲಿ ನೋಡ್ಬೋದು. ಹಾಗೆ ಬ್ಯಾಂಕ್ ರೆಫರೆನ್ಸ್ ನಂಬರ್ ಕೂಡ ಇದೆ, ಡೇಟ್ ಇದೆ, ನೀವಿಲ್ಲಿ ಡೇಟ್ ಅನ್ನ ನೋಡ್ಬೋದು, ಜೂನ್ 9ನೇ ತಾರೀಕು. ಅಂದ್ರೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ನಿಮಗೋಸ್ಕರ ಈ ಒಂದು ಪೇಮೆಂಟ್ ನ ಲೈವ್ ಆಗಿ ಮಾಡಿದ್ದೀನಿ. ಸೊ ಚಲಾನ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ. ಈಗ ನೀವು ಈ ಚಲಾನ್ನ ಕೂಡ ನೋಡ್ಬೋದು ಇಲ್ಲಿ. ಎಸ್, ಸೊ ನೋಡಿ, ಈ ಒಂದು ಚಲಾನ್ ನಿಮ್ಮ ಪ್ರೂಫ್ ನೀವು 1000 ರೂಪಾಯಿ ಕಟ್ಟಿದ್ದೀರಿ ಅಂತ. ಹಾಗೆ ಚಲಾನ್ ನಂಬರ್ ಕೂಡ ಇರುತ್ತೆ. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ನೀವು ನಿಮ್ಮ ಪ್ಯಾನ್ ಹಾಗೂ ಆಧಾರ್ ಕಾರ್ಡ್ ನ ಬಹಳ ಈಸಿಯಾಗಿ ಲಿಂಕ್ ಮಾಡಬಹುದು. ನೀವು ಲಿಂಕ್ ಮಾಡಿದ ನಂತರ ಮತ್ತೊಂದು 3-4 ದಿನ ಬಿಟ್ಟು ನೀವು ಲಿಂಕ್ ಆಧಾರ್ ಸ್ಟೇಟಸ್ ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸೊ ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಳಿ, ಹೆಸರು ಎರಡರಲ್ಲೂ ಸೇಮ್ ಇದ್ರೆ, ಡೇಟ್ ಆಫ್ ಬರ್ತ್ ಎಲ್ಲವೂ ಸೇಮ್ ಇದ್ರೆ ಮಾತ್ರ ಈ ಒಂದು ಪ್ರಾಸೆಸ್ ನ ಮಾಡಿ, ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗಬೇಡಿ, ಕರೆಕ್ಷನ್ಸ್ ನ ಮಾಡಬೇಕು. ಈಗ ಆಲ್ರೆಡಿ ನಾನು ಕರೆಕ್ಷನ್ಸ್ ನ ಯಾವ ರೀತಿ ಮಾಡಬೇಕು ಅಂತ ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಯಾರೆಲ್ಲ ಅದನ್ನ ಮಿಸ್ ಮಾಡಿದಿರಿ ಖಂಡಿತವಾಗ್ಲೂ ಅದನ್ನ ನೋಡ್ಬೋದು. ಕರೆಕ್ಷನ್ ಮಾಡಿಸಿ ನಂತರ ಮಾಡಿಸಿ, ಕೇವಲ 20 ದಿನ ಮಿಕ್ಕಿದೆ. ದಯವಿಟ್ಟು ಮತ್ತೆ ಎಂಡ್ ಆಫ್ ದ ಮೊಮೆಂಟ್ ವರೆಗೂ ವೇಟ್ ಮಾಡಿ. ನೀವು ಆಗ ಟ್ರೈ ಮಾಡಿದ್ರೆ ಬಹುಶಃ ಸರ್ವರ್ ಕೂಡ ನಿಮಗೆ ಸಾಥ್ ನೀಡೋದಿಲ್ಲ, ಬಹಳ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ. ನೀವು 1000 ರೂಪಾಯಿ ಕಟ್ಟೋದು ಕೂಡ ಅಲ್ಲಿ ಕಟ್ಟಿದ ನಂತರ ಕೂಡ ಲಿಂಕ್ ಆಗದೆ ಇರ್ಬೋದು. ಸೊ ಈ ಕೂಡಲೇ ಈ ಒಂದು ಲಿಂಕಿಂಗ್ ಪ್ರಾಸೆಸ್ ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಈ ಒಂದು ಪ್ರಾಸೆಸ್ ಬಹಳ ಈಸಿ ಆಗುತ್ತೆ. ಜೊತೆಲಿ ಯಾರೆಲ್ಲ ಅಬೌವ್ 80 ಇದ್ದೀರಿ, ಅಂದ್ರೆ 80+ ಇರ್ತಕ್ಕಂಥವ್ರು, ಅಥವಾ NRIs ಆಗಿರ್ಬೋದು, ಅಥವಾ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಇರ್ತಕ್ಕಂಥವ್ರು, ಅಥವಾ ಮೇಘಾಲಯದಲ್ಲಿ ಇರ್ತಕ್ಕಂಥವ್ರು, ಇವರೆಲ್ಲ ಈ ಒಂದು ಪ್ರಾಸೆಸ್ ನ ಮಾಡುವಂತಹ ಅವಶ್ಯಕತೆ ಇಲ್ಲ. ಇವರೆಲ್ಲ ಎಕ್ಸಮ್ಟೆಡ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಇವರ ಹೊರತಾಗಿ ಯಾರೆಲ್ಲ ಇನ್ನೂ ಕೂಡ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ನ ಲಿಂಕ್ ಮಾಡಿಲ್ಲ, ದಯವಿಟ್ಟು ಮಾಡಿಸಿ. ಅಕಸ್ಮಾತ್ ಮಾಡಿದಿರೋ ಇಲ್ವೋ ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಪ್ರಾಸೆಸ್ ಫ್ರೀ ಇದೆ. ಸೊ ನೀವು ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಕೂಡ ಚೆಕ್ ಮಾಡಬಹುದು. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ಇನ್ನು ಉಳಿದಿರೋದು ಕೇವಲ 20 ದಿನ. ಈ 20 ದಿನದಲ್ಲಿ ನಾವೇನಾದ್ರೂ ಲಿಂಕ್ ಮಾಡಲಿಲ್ಲ ಅಂತಂದ್ರೆ ಈಗ 1000 ರೂಪಾಯಿ ಕಟ್ಟೋದು ಎಲ್ಲಿಂದ ತರೋದಪ್ಪ ಅಂತ ನೋಡಿದ್ರೆ ಬಹುಶಃ ಮುಂದಕ್ಕೆ 10,000 20,000 ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಎಸ್, ನಮ್ಮ ಬ್ಯಾಂಕಿಂಗ್ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಫೇಸ್ ಮಾಡ್ಬೇಕಾಗತ್ತೆ ನಾವು. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲ, ಕಮೆಂಟ್ಸ್ ಏನಾದ್ರು ಇದ್ರೆ, ಪ್ರಶ್ನೆಗಳೇನಾದ್ರೂ ಇದ್ರೆ ಖಂಡಿತವಾಗ್ಲೂ ಕೇಳಿ. ಅಲ್ಲಿ 1 ಲೈನ್ ಅಲ್ಲಿ ಆನ್ಸರ್ ಮಾಡ್ತಕ್ಕಂತಹ ಒಂದು ಉತ್ತರ ಆಗಿತ್ತು ಅಂದ್ರೆ ನಾನು ಉತ್ತರ ಕೊಡ್ತೀನಿ. ಇಲ್ಲ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಕ್ವೆಶ್ಚನ್ ನ ಪಿಕ್ ಮಾಡಿ ನಾನು ಖಂಡಿತ ಅದಕ್ಕೆ ಉತ್ತರವನ್ನ ಕೊಡ್ತೀನಿ. ಸೊ ಈ ಕೂಡಲೇ ಈ ವಿಡಿಯೋನ ಯಾರು ನೋಡಿದ್ರಿ ಪ್ರತಿಯೊಬ್ರು ಎಷ್ಟು ಸೋರ್ಸಸ್ ಇದೆಯೋ ಶೇರ್ ಮಾಡೋದಕ್ಕೆ ಶೇರ್ ಮಾಡಿ. ಎಲ್ಲರ ಒಂದು ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಆಗಿತ್ತು ಅಂತಂದ್ರೆ ಅವರ ಲೈಫ್ ಕೂಡ ಬಹಳ ಈಸಿ ಆಗುತ್ತೆ. ಜೊತೆಲಿ ಸ್ಪೆಷಲ್ ಆಗಿ ಒಂದು ಮೆನ್ಷನ್ ಮಾಡಬೇಕು ಅಂತಿದ್ದೀನಿ. ಈಗೇನು ಸರ್ಕಾರದ ಒಂದಷ್ಟು ಸ್ಕೀಮ್ಸ್ ಬರ್ತಾ ಇದೆ, ನಮ್ಮ ಶಕ್ತಿ ಯೋಜನೆ ಇರ್ಬೋದು, ಅಥವಾ ಬೇರೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ನಮ್ಗಿಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿಯೊಂದನ್ನ ಕೇಳ್ತಾರೆ. ಸೊ ಈ ಪ್ಯಾನ್ ಆಧಾರ್ ಕೇಳಿದ ತಕ್ಷಣ ಲಿಂಕ್ ಆಗಿಲ್ಲ ಅಂದ್ರೆ ತಗೊಳ್ತಾರ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಕೂಡ ನಿಮ್ಮ ಬ್ಯಾಂಕಿಂಗ್ ಲಿಂಕ್ ಆಗಿರ್ಬೇಕು ಅಂತಾನೆ ನೋಡ್ತಾರೆ. ಸೊ ಒಂದಕ್ಕೊಂದು ಎಲ್ಲವೂ ಇಂಟರ್ ರಿಲೇಟೆಡ್ ಇದೆ. ನಿಮ್ಗೆ ಪ್ರತಿಯೊಂದು ಫೆಸಿಲಿಟೀಸ್ ಏನು ನಮ್ಮ ಸರ್ಕಾರದಿಂದ ಸಿಗ್ಬೇಕು, ಅದು ಸಿಗ್ಬೇಕು ಅಂತಂದ್ರೆ ಖಂಡಿತ ನೀವು ಈ ಎಲ್ಲಾ ಪ್ರಾಸೆಸ್ ನ ಸರಿಯಾಗಿ ಸರ್ಕಾರದವ್ರು ಏನ್ ಹೇಳಿದ್ದಾರೆ ಅದನ್ನ ಮಾಡ್ಲೇಬೇಕಾಗತ್ತೆ. ಸೊ ಈ ಕೂಡಲೇ ಈ ಒಂದು ಪ್ರಾಸೆಸ್ ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಆಗಿದ್ರೆ ಸೂಪರ್, ಕ್ರಾಸ್ ಚೆಕ್ ಮಾಡಿ. ಲಿಂಕ್ ಆಗಿಲ್ಲ ಅಂತಂದ್ರೆ ಲಿಂಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೋರ್ಸ್ ಇಲ್ಲಿ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಫಿನಾನ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆದ್ರೆ ಜೀವನದಲ್ಲಿ ಶ್ರೀಮಂತರಾಗೋದಕ್ಕೆ ನೀವು ಖಂಡಿತವಾಗ್ಲೂ ಒಂದು ರಾಜಮಾರ್ಗದಲ್ಲಿ ನಡೀತೀರಿ. ಫಾರ್ಮಿಂಗ್, ಯಾರು ಕೃಷಿ ಮಾಡ್ತಿದ್ದೀರಿ, ಖಂಡಿತ ನೀವು ನಿಮ್ಮ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನ ಮಾಡ್ಕೊಂಡ್ರೆ 1 ರೂಪಾಯಿ ಜಾಗದಲ್ಲಿ 100 ರೂಪಾಯಿನ ನೀವು ದುಡಿಯುವಂತಹ ಒಂದು ಸಂಭಾವನೆ ಇರುತ್ತೆ. ಅದೇ ರೀತಿ ಬಿಸ್ನೆಸ್ ಅಂತಂದ್ರೆ ಯಾವ ರೀತಿಯಾದ ಬಿಸ್ನೆಸ್ ಮಾಡ್ಬೋದು, ಯಾವ ಸೀಸನ್ ಅಲ್ಲಿ ಮಾಡ್ಬೋದು, ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಎಲ್ಲಿವರೆಗೂ ನಾವು ಮಾಡ್ಬೋದು, ಎಲ್ಲವೂ ನಿಮ್ಗೆ ಕೋರ್ಸಸ್ ಮುಖಾಂತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಲೈಫ್ ಅಲ್ಲಿ ಯಾರು ಸಾಧನೆಯನ್ನ ಮಾಡಿದ್ದಾರೆ ಖಂಡಿತವಾಗ್ಲೂ ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫ್ಗೆ ಒಂದು ಪಾಠವಾಗುತ್ತೆ. ನೀವು ಖಂಡಿತವಾಗ್ಲೂ ಅಲ್ಲಿಂದ ಕಲಿತು ನಿಮ್ಮ ಲೈಫ್ ಅಲ್ಲಿ ಹೊಸ ಚೇಂಜಸ್ ನ ಪಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಆಧಾರ್ ಪ್ಯಾನ್ ನ ಲಿಂಕ್ ಮಾಡೋದನ್ನ ಮರಿಬೇಡಿ. ಹುಷಾರಾಗಿರಿ. ನಮಸ್ತೆ.